ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕನಕಪುರ ಅಂಬೇಡ್ಕರ್ ಭವನದಲ್ಲಿ ಇರ್ತೀನಿ. ಸೊ ಇವತ್ತು ಪಂಚಾಯಿತಿ ಸಂಜೀವಿನಿ ಒಕ್ಕೂಟ ಪಂಚಾಯಿತಿಯಿಂದ ಮಾಸಿಕ ಸಂತೆನ ಅರೇಂಜ್ ಮಾಡಿದ್ದಾರೆ. ಸೊ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಅಮ್ಮ, ಯಾವ ಪಂಚಾಯಿತಿಯವ್ರು ನೀವು? ಏನಿದು ಪ್ರಾಡಕ್ಟು? ಹಾಂ ಹಾಂ. ಮೇಡಮ್ ನಮಸ್ತೆ, ನೀವು ಯಾವ ಪಂಚಾಯಿತಿಯವರು? ನೋಡಿ, ಇವರು ಸ್ಯಾರಿ ಬಿಸ್ನೆಸ್ ಶುರು ಮಾಡಿದ್ದಾರೆ ಅನಿಸುತ್ತೆ. ಸೊ ಸ್ಯಾರೀಸ್ ಎಲ್ಲ ಇಟ್ಟಿದ್ದಾರೆ. ವಿಶೇಷವಾಗಿ ಮಹಿಳೆಯರಿಗೋಸ್ಕರ, ಮಹಿಳೆಯರು ಅಭಿವೃದ್ಧಿ ಆಗಬೇಕು ಅಂದ್ಬಿಟ್ಟು ಪಂಚಾಯಿತಿಯಿಂದ ಇಷ್ಟೆಲ್ಲ, ಸಂಜೀವಿನಿ ಒಕ್ಕೂಟದಿಂದ ಇಷ್ಟೆಲ್ಲ ಸೌಲಭ್ಯಗಳು ದೊರೀತಾ ಇದೆ. ಸೊ ಅದರಿಂದ ಎಲ್ಲ ಮಹಿಳೆಯರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ₹600 ಸೀರೆ ₹600 ವ್ಯಾಪಾರ ಆಯಿತು. ನಮಸ್ತೆ ಸರ್, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಶ್ರೀನಿವಾಸ್ ಅಂತ ಸರ್, ಇವತ್ತು ಕನಕಪುರ ಅಂಬೇಡ್ಕರ್ ಭವನದಲ್ಲಿ ಮಾಸಿಕ ಸಂತೆ ಅಂತ ಅರೇಂಜ್ ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಸರ್. ನಮ್ಮ ಕನಕಪುರ ತಾಲೂಕು ಪಂಚಾಯತಿ ಕಡೆಯಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಮುಖ್ಯ ಯೋಜನೆಯಲ್ಲಿ NRLM ಯೋಜನೆ ಅಂತಿದೆ. ಆ ಯೋಜನೆ ಅಡಿಯಲ್ಲಿ ನಮ್ಮ ಸ್ವಸಹಾಯ ಸಂಘಗಳಿಗೆ ಸಾಲ ಸೌಲಭ್ಯಗಳನ್ನು ಕೊಡ್ತೀವಿ. ಒಂದು CF ಸಾಲ ಮತ್ತು SSY ಮತ್ತು PMFM ಈ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯಗಳನ್ನು ಕೊಟ್ಟು ಅವರು ಪ್ರಮುಖವಾಗಿ ಏನು ಆಹಾರ ಉತ್ಪನ್ನಗಳನ್ನು ತಯಾರಿಕೆ ಮಾಡ್ತಿರುವಂಥದ್ದು ಅಥವಾ ಉದ್ಯಮಗಳನ್ನು, ಚಿಕ್ಕ ಚಿಕ್ಕ ಉದ್ಯಮಗಳನ್ನು ಪ್ರಾರಂಭ ಮಾಡಿ ಆ ಉದ್ಯಮಗಳಲ್ಲಿ ತಯಾರಿಕೆ ಮಾಡಿದಂಥ ವಸ್ತುಗಳನ್ನು ಇವತ್ತು ಮಾರಾಟ ಅನ್ನುವಂಥ ವಸ್ತು ಪ್ರದರ್ಶನ ಮಾಡಲಿಕ್ಕೆ ಇವತ್ತೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಇದು ಯಾಕಂದರೆ ಇವತ್ತು ನಮ್ಮ NKPC ಆದಂಥ AGM ಒಂದು ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಮಹಿಳೆಯರು ಇವತ್ತು ಭಾಗವಹಿಸ್ತಿದ್ದಾರೆ. ಅವರೆಲ್ಲ ಬಂದು ನಮ್ಮ ಮಹಿಳೆಯರು ತಯಾರಿಕೆ ಮಾಡ್ತಿದ್ದಂತಹ ಉತ್ಪನ್ನಗಳನ್ನು ನೋಡಿಕೊಂಡು ಕೊಂಡ್ಕೊಂಡು ಹೋಗಲಿಕ್ಕೆ ಅನ್ನುವಂಥದ್ದು ವ್ಯವಸ್ಥೆಯನ್ನು ಇವತ್ತು ಮಾಡಿಸಿದ್ದೀವಿ. ಇದು ಯಾವುದಕ್ಕೋಸ್ಕರ ಮಾಡ್ತಿದ್ದೀವಿ ಅಂತಂದರೆ, ನಮ್ಮ ಮಹಿಳೆಯರ ಆರ್ಥಿಕ ಜೀವನ ಮಟ್ಟವನ್ನು ಸುಧಾರಣೆ ಮಾಡೋಕ್ಕೋಸ್ಕರ ಅವ್ರು ಏನು ಉತ್ಪಾದನೆಯನ್ನು ಮಾಡ್ತಿದ್ದಾರೆ ಅದಕ್ಕೊಂದು ಮಾರುಕಟ್ಟೆಯನ್ನು ವ್ಯವಸ್ಥೆ ಕಲ್ಪಿಸೋಕ್ಕೋಸ್ಕರ ಈ ಮಾಸಿಕ ಸಂತೆಯನ್ನು ನಾವು ಪ್ರತಿ ತಿಂಗಳು ಎರಡು ಸಾರಿ ಮಾಸಿಕ ಸಂತೆಯನ್ನು ಆಯೋಜನೆಯನ್ನು ಮಾಡ್ತಾ ಇರ್ತೀವಿ. ಈ